ಪ್ರೀತಿಯ ವೀಕ್ಷಕರಿಗೆ, ಇಂದು ನಾವು ಕರ್ನಾಟಕ ಸರ್ಕಾರದ 2025-26ನೇ ಆರ್ಥಿಕ ವರ್ಷದ ಹಿಸ್ಟಾರಿಕಲ್ ಬಜೆಟನ್ನು ಡೀಟೇಲ್ ಆಗಿ ಅರ್ಥ ಮಾಡಿಕೊಳ್ತಾ ಇದ್ದೇವೆ. ಬಜೆಟ್ ಅಂದರೆ ಏನು? ಬಜೆಟ್ ಎಂದರೆ ನಿರ್ದಿಷ್ಟ ಸಮಯದಲ್ಲಿ ಆದಾಯ ಮತ್ತು ಖರ್ಚುಗಳನ್ನು ಯೋಜನಾಬದ್ಧವಾಗಿ ನಿರ್ವಹಿಸುವ ಪ್ರಕ್ರಿಯೆಯನ್ನು ನಾವು ಬಜೆಟ್ ಅಂತ ಕರಿತೇವೆ. ಮೊದಲನೇದಾಗಿ ರಾಷ್ಟ್ರೀಯ ಮತ್ತು ರಾಜ್ಯದ ಹಣಕಾಸು ನಿರ್ವಹಣೆಯ ಸಂಕ್ಷಿಪ್ತ ವಿಶ್ಲೇಷಣೆಯನ್ನು ನಾವು ನೀಡ್ತಾ ಇದ್ದೇವೆ. ಕರ್ನಾಟಕ ಬಜೆಟ್ ಇತಿಹಾಸ ಸಂಕ್ಷಿಪ್ತ ವಿವರಣೆ ನೀಡ್ತಾ ಇದ್ದೇವೆ. ಈ ವಿವರಣೆಯನ್ನು ನಾವು 6 ಹಂತಗಳಲ್ಲಿ ನೋಡಬಹುದಾಗಿದೆ. ಮೊದಲನೇದಾಗಿ ಆರಂಭಿಕ ವರ್ಷಗಳು ಅಂದರೆ ಸ್ವಾತಂತ್ರ್ಯದ ನಂತರ 1980ರ ದಶಕದಲ್ಲಿ. ಎರಡನೇದಾಗಿ 1990ರ ನಂತರ ಉದಾರೀಕರಣದ ಯುಗ ಅಂತ ಕರಿಬೋದು. ಮೂರನೆಯದಾಗಿ 2000ರ ದಶಕ ಮೂಲಸೌಕರ್ಯ ಮತ್ತು ಮಾನವ ಅಭಿವೃದ್ಧಿ. ನಾಲ್ಕನೇದಾಗಿ 2010ರ ದಶಕ ಬೆಳವಣಿಗೆ ಮತ್ತು ಕಲ್ಯಾಣದ ಸಮತೋಲನ. ಐದನೇದಾಗಿ 2020ರ ದಶಕ ಕೋವಿಡ್-19 ಪರಿಹಾರ ಮತ್ತು ಹೊಸ ಪ್ರಾಮುಖ್ಯತೆಗಳು. ಆರನೇದಾಗಿ 2025 ಮತ್ತು 2026ರ ಬಜೆಟ್ನ ಮುಖ್ಯ ಅಂಶಗಳೇನು. ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಬಜೆಟ್ನ ಪ್ರಮುಖ ಪ್ರವೃತ್ತಿಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಕೃಷಿಯಿಂದ ತಂತ್ರಜ್ಞಾನಕ್ಕೆ, ನೀರಾವರಿ ಯೋಜನೆಗಳಿಂದ IT ಹಬ್ನವರೆಗೆ, ನಗರ ವರ್ಸಸ್ ಗ್ರಾಮೀಣ ಬೆಂಗಳೂರಿನ ಮೇಲೆ ಹೆಚ್ಚು ಹಣ ಹೂಡಿಕೆ, ಕಲ್ಯಾಣ ಯೋಜನೆಗಳು, ಗೃಹಲಕ್ಷ್ಮಿ, ಶಕ್ತಿ ಸೇರಿದಂತೆ ಸಾರ್ವತ್ರಿಕ ಪ್ರಯೋಗಗಳು ಅಂತ ಹೇಳ್ಬೋದು. ಸಾಲದ ಸವಾಲು 2024ರಲ್ಲಿ ರಾಜ್ಯದ ಸಾಲ 5 ಲಕ್ಷ ಕೋಟಿ ಮೀರಿದೆ. ಆರಂಭಿಕ ವರ್ಷಗಳು ಅಂದ್ರೆ ಸ್ವಾತಂತ್ರ್ಯದ ನಂತರ 1980ರ ದಶಕ. ಇಲ್ಲಿ ಗಮನ ಇಡಬೇಕಾಗಿರೋ ಅಂಶಗಳು ಏನೇನು ಅಂತಂದ್ರೆ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಪ್ರಾಮುಖ್ಯತೆಯನ್ನು ನೀಡಿದ್ರು. ನೀರಾವರಿ ಯೋಜನೆಗಳು ಇರ್ಬೋದು, ಫಾರ್ ಎಕ್ಸಾಂಪಲ್ ಕೃಷ್ಣರಾಜ ಸಾಗರ ಮತ್ತು ತುಂಗಭದ್ರಾ ಇರ್ಬೋದು. ಮತ್ತೆ ಭೂ ಸುಧಾರಣೆ 1970ರ ದಶಕದಲ್ಲಿ ಡಿ ದೇವರಾಜ್ ಅರಸ್ ಅವರ ನೇತೃತ್ವದಲ್ಲಿ ಭೂ ಹಂಚಿಕೆ ಮತ್ತು ಬಾಡಿಗೆದಾರರ ಹಕ್ಕುಗಳ ಸುಧಾರಣೆ. ಕೈಗಾರೀಕರಣ, ಸಾರ್ವಜನಿಕ ಕ್ಷೇತ್ರದ ಸಂಸ್ಥೆಗಳು HAL ಇರ್ಬೋದು, BEL ಇರ್ಬೋದು, ಬೆಂಗಳೂರಿನಲ್ಲಿ ಸ್ಥಾಪನೆ. ಈಗ ಎರಡನೇದಾಗಿ 1990ರ ದಶಕದ ನಂತರದಲ್ಲಿ ಉದಾರೀಕರಣದ ಯುಗ ಅಂತ ಕರಿಬೋದು ನಾವು. ಅದನ್ನು ನಾವು ಈ ರೀತಿ ವಿಶ್ಲೇಷಣೆ ಮಾಡಬಹುದಾಗಿದೆ. IT ಕ್ರಾಂತಿ SM ಕೃಷ್ಣ 1999 ಮತ್ತು 2004 ಇವರ ಬಜೆಟ್ಗಳು IT ಬೆಳವಣಿಗೆಗೆ ಒತ್ತು ನೀಡ್ತಾ ಇದ್ದು. ಬೆಂಗಳೂರಿನ IT ಕಾರಿಡಾರ್ ಅಭಿವೃದ್ಧಿ ಆಯಿತು. STPI ಅಂದರೆ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಪ್ರೋತ್ಸಾಹ ನೀಡಿದ್ರು. ಸಾಮಾಜಿಕ ಕಲ್ಯಾಣ SC ST ಮತ್ತು OBC ಸಮುದಾಯಗಳಿಗೆ ಯೋಜನೆಗಳನ್ನ ಜಾರಿಗೆ ತರಲಾಯಿತು. ಮೂರನೆಯದಾಗಿ 2000ರ ದಶಕದಲ್ಲಿ ನಾವು ನೋಡೋದಾದ್ರೆ ಮೂಲ ಸೌಕರ್ಯ ಮತ್ತು ಮಾನವ ಅಭಿವೃದ್ಧಿಗೆ ನಾವು ಏನ್ ಮಾಡ್ತೀವಿ ಒತ್ತುಕೊಳ್ಳಲಾಗಿದೆ. ಫಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ ಬೆಂಗಳೂರು ಮೆಟ್ರೋ 2006ರಲ್ಲಿ ಫೇಸ್ 1ಕ್ಕೆ ಅನುದಾನ ನೀಡಿದ್ರು. ಶಿಕ್ಷಣದಲ್ಲಿ ಸರ್ವ ಶಿಕ್ಷಣ ಅಭಿಯಾನ SSಗೆ ಮತ್ತು ಮಧ್ಯಾಹ್ನದ ಊಟ ಯೋಜನೆಯನ್ನು ವಿಸ್ತರಣೆ ಮಾಡಿದ್ರು. ಕೃಷಿಯಲ್ಲಿ ನೋಡೋದಾದ್ರೆ ಬರಗಾಲದ ಸಮಯದಲ್ಲಿ ಸಾಲ ಮಾಫಿ ಮಾಡಿದ್ರು 2002 ಮತ್ತು 2003ರಲ್ಲಿ. 2010ರ ದಶಕ ಬೆಳವಣಿಗೆ ಮತ್ತು ಕಲ್ಯಾಣದ ಸಮತೋಲನ. ಪ್ರಮುಖ ಬಜೆಟ್ಗಳು ನಾವು ನೋಡೋದಾದರೆ 2012-13ರಲ್ಲಿ ಬೆಂಗಳೂರು ರಸ್ತೆಗಳು, ಫ್ಲೈಓವರ್ಗಳು, ಮತ್ತು 2015-16ರಲ್ಲಿ ಕರ್ನಾಟಕದ ಭಾಗ್ಯ ಯೋಜನೆಗಳು, ಸಬ್ಸಿಡಿ ಆಹಾರ ಇರ್ಬೋದು, ಸಬ್ಸಿಡಿಗಳಿರ್ಬೋದು. 2017 ಮತ್ತು 18 ನೋಡೋದಾದರೆ 2017-18ರಲ್ಲಿ 2.9 ಲಕ್ಷ ಕೋಟಿ ಕೃಷಿ ಸಾಲ ಮತ್ತು ಸ್ಟಾರ್ಟಪ್ಗಳಿಗೆ ಒತ್ತು ನೀಡಲಾಗಿದೆ. ಸ್ಟಾರ್ಟಪ್ಗಳು ಎಲಿವೇಟ್ 100 ಯೋಜನೆ 2015ರಲ್ಲಿ ತರಲಾಗಿದೆ. ಆರೋಗ್ಯ ಆಯುಷ್ಮಾನ್ ಭಾರತ, ಆರೋಗ್ಯ ಕರ್ನಾಟಕ, ಸಾರ್ವತ್ರಿಕ ಆರೋಗ್ಯವನ್ನು ಇಲ್ಲಿ ಒತ್ತು ನೀಡಲಾಗಿದೆ. ಇನ್ನು 2020ರ ದಶಕ ಅಂದರೆ ಕೋವಿಡ್-19 ಪರಿಹಾರ ಮತ್ತು ಹೊಸ ಪ್ರಾಮುಖ್ಯತೆಗಳು ಏನೇನು ಅನ್ನೋದನ್ನು ನೋಡೋದಾದರೆ, ಕೋವಿಡ್ ಪ್ರತಿಕ್ರಿಯೆ 2020 ಮತ್ತು 2021ರಲ್ಲಿ ಆರೋಗ್ಯ ಸೌಕರ್ಯಕ್ಕೆ ಸುಮಾರು 1,250 ಕೋಟಿಯನ್ನು ಮೀಸಲಿಡ್ತಾರೆ. ರೈತರು ಮತ್ತು MSMEಗಳಿಗೆ ಸಹಾಯ ನೀಡ್ತಾರೆ. 2023-24ರ ಬಜೆಟಲ್ಲಿ ಅಲ್ಲಿವರೆಗೂ ಚರಿತ್ರೆಯಲ್ಲಿ ಅತಿ ಹೆಚ್ಚು ಕೋಟಿ ಅಂದರೆ 3.27 ಕೋಟಿ ಇನ್ವೆಸ್ಟ್ ಮಾಡ್ತಾರೆ. ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ 2,000 ರೂಪಾಯಿ ಪ್ರತಿ ತಿಂಗಳು. ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ. ಸೌರಶಕ್ತಿ ಮತ್ತು EV ಪ್ರಚಾರವನ್ನು ಮಾಡ್ತಾರೆ. ಇಂದು ನಾವು ಕರ್ನಾಟಕ ಸರ್ಕಾರದ 2025-26ನೇ ಆರ್ಥಿಕ ವರ್ಷದ ಹಿಸ್ಟಾರಿಕಲ್ ಬಜೆಟನ್ನು ಡೀಟೇಲ್ ಆಗಿ ಅರ್ಥ ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಜೆಟನ್ನು ರೈತರಿಂದ ಹಿಡಿದು IT ತಜ್ಞರವರಿಗೆ ಯಾರಿಗೆ ಏನು ನೀಡಿದ್ದಾರೆ, ಬೆಂಗಳೂರು ಅಭಿವೃದ್ಧಿಗೆ ಎಷ್ಟು ಹಣ ನೀಡಿದ್ದಾರೆ, ಹೊಸ ಯೋಜನೆಗಳು ಯಾವುವು ನೋಡೋಣ ಬನ್ನಿ. ಬಜೆಟ್ನ ಸಂಕ್ಷಿಪ್ತ ಸಾರಾಂಶ ಈ ರೀತಿ ಇದೆ. ಕರ್ನಾಟಕದ ಇತಿಹಾಸದಲ್ಲೇ ದೊಡ್ಡ ಬಜೆಟ್ ಇದು. 4.2 ಲಕ್ಷ ಕೋಟಿ. ಇದರಲ್ಲಿ ಎಲ್ಲ ಹಣ ಖರ್ಚಾಗ್ತದೆಯೇ. ಮುಖ್ಯವಾಗಿ ಶಿಕ್ಷಣ, ಆರೋಗ್ಯ, ಕೃಷಿ ಮತ್ತು ನಗರಾಭಿವೃದ್ಧಿಗೆ ಭಾರಿ ಹೂಡಿಕೆ. ಆದರೆ ಸರ್ಕಾರ 80,000 ಕೋಟಿ ಸಾಲ ತೆಗೆದುಕೊಳ್ಳಲಿದೆ. ಇದರ ಪರಿಣಾಮ ಏನಾಗಬಹುದು ಮುಂದೆ ವಿವರಿಸ್ತೀನಿ. ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ರೈತರಿಗೆ ಸಂಪತ್ತು. ರೈತರೇ ಗಮನಿಸಿ, 50,000 ಕೋಟಿ ನಿಮ್ಮ ಹಸಿರು ಸಾಕ್ಷಾತ್ಕಾರಕ್ಕೆ ಮೀಸಲಿಡ್ತಾ ಇದೆ. ಸಾಲ ಮನ್ನಾ ಯೋಜನೆಯ ಮೂಲಕ 10,000 ಕೋಟಿ ಸಾಲ ತೆರಿಗೆ ರದ್ದು ಮಾಡಲಾಗಿದೆ.
ಸುಧಾರಿತ ಬೋರ್ವೆಲ್ಗಳು, ನೀರಾವರಿ ಸೌಲಭ್ಯ, ಹೊಸ ಸುಗ್ಗಿ ಮಾರುಕಟ್ಟೆ, ಹಳ್ಳಿಯಲ್ಲೇ ತರಕಾರಿ ಮತ್ತು ಹಣ್ಣು ಮಾರಲು ಸ್ಥಳ, ಗ್ರಾಮ ಬಸ್ ಯೋಜನೆ, ಪ್ರತಿ ಹಳ್ಳಿಗೂ ಬಸ್ ಸಂಪರ್ಕ, ರೈತರ ಉತ್ಪನ್ನ ಮಾರುಕಟ್ಟೆಗೆ ಸುಲಭ. ಇವಾಗ ಶಿಕ್ಷಣ ಮತ್ತು ಯುವಕರಿಗೆ ಮೈಲುಗಲ್ಲು ಅಂತ ಹೇಳ್ಬೋದು, ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. 1ರಿಂದ 12ನೇ ತರಗತಿ ಉಚಿತ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ, 5 ಹೊಸ ಮೆಡಿಕಲ್ ಕಾಲೇಜುಗಳು ಚಿಕ್ಕಬಳ್ಳಾಪುರ, ಬಳ್ಳಾರಿ, ಇತರೆ 3 ಜಿಲ್ಲೆಗಳಲ್ಲಿ. ಮಹಿಳಾ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಅನುದಾನ, ಸಿವಿಲ್ ಸರ್ವಿಸ್ ತರಬೇತಿ, ಬೆಂಗಳೂರು ಪ್ಲಸ್ 3 ಜಿಲ್ಲೆಗಳಲ್ಲಿ ಫ್ರೀ ಕೋಚಿಂಗ್. ಆರೋಗ್ಯ, ಜೀವನದಲ್ಲಿ ಆರೋಗ್ಯವೇ ಸಂಪತ್ತು ಅಂದ್ರೆ ಈ ಬಜೆಟ್ನಲ್ಲಿ ನಿಮ್ಮ ಸಂಪತ್ತನ್ನು ದುಪ್ಪಟ್ಟು ಮಾಡಿದೆ. AIIMS ಮಟ್ಟದ ಆಸ್ಪತ್ರೆ ಮೈಸೂರು ಅಥವಾ ಹುಬ್ಬಳ್ಳಿಯಲ್ಲಿ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ. EWS ಕಾರ್ಡ್ ಹೊಂದಿದವರಿಗೆ ಗ್ರಾಮೀಣ ಆಸ್ಪತ್ರೆಗಳಲ್ಲಿ MRI ಸ್ಕ್ಯಾನ್ ಮಷಿನ್ಗಳು. ಈಗ ತಲೆ ಕೆಟ್ಟು ನಗರಕ್ಕೆ ಓಡಬೇಕಾಗಿಲ್ಲ. ಬೆಂಗಳೂರಿಗೆ ಏನ್ ಸಿಗ್ತಾ ಇದೆ ಈ ಸಲ? ಬೆಂಗಳೂರಿನವರೇ, ಈ ಬಜೆಟ್ ನಿಮಗಾಗಿಯೇ 10,000 ಕೋಟಿ. ನಮ್ಮ ಮೆಟ್ರೋ, ಹೊಸ ರೂಟ್ಗಳ ಅನುಮೋದನೆ, ಟ್ರಾಫಿಕ್ ಕಡಿಮೆ, ಸುರಕ್ಷಿತ ಪ್ರಯಾಣ, ರಸ್ತೆಗಳ ರಿಪೇರಿ, ಟೋಲ್ಗಳಿಂದ ಮುಕ್ತಿ, 100 ಹೊಸ ಪಾರ್ಕ್ಗಳು, ಹಸಿರು ಬೆಂಗಳೂರಿಗೆ ಹಸಿರು ಸಲಹೆ, ಉದ್ಯೋಗ ಮತ್ತು ಸ್ಮಾರ್ಟ್ ಆಪ್ಗಳಿಗೆ ಗೋಲ್ಡನ್ ಚಾನ್ಸ್. ಯುವಕರೇ, ಇದು ನಿಮ್ಮ ಸಮಯ. IT, AIEV ಹೊಸ ಉದ್ಯೋಗ ಸೃಷ್ಟಿಗೆ. IT, AIEV ಸೆಕ್ಟರ್ಗಳಲ್ಲಿ ಸ್ಟಾರ್ಟ್ಅಪ್ ಸಾಲ 0% ಬಡ್ಡಿಯಲ್ಲಿ, ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳು, 10,000ಕ್ಕೂ ಅಧಿಕ ಯುವಕರಿಗೆ ಫ್ರೀ ತರಬೇತಿ. ಮಹಿಳೆಯರಿಗೆ ಈ ಬಜೆಟ್ ಸ್ಪೆಷಲ್ ಫೋಕಸ್. 8,000 ಕೋಟಿ ಕಲ್ಯಾಣ ಯೋಜನೆಗಳು, 0% ಬಡ್ಡಿಯ ಸಾಲ ಮಹಿಳಾ ಸಹಕಾರ ಸಂಘಗಳಿಗೆ, ಉದ್ಯೋಗ ತರಬೇತಿ, 1 ಲಕ್ಷ ಮಹಿಳೆಯರಿಗೆ ಉಚಿತ ಕೋರ್ಸ್ ಅನ್ನು ನೀಡ್ತಾ ಇದ್ದಾರೆ. 4 ನೂತನ ಯೋಜನೆಗಳು ಗಮನಾರ್ಹ. ಗುರು ಬ್ರಹ್ಮ ಪಿಂಚಣಿ, 60ಕ್ಕಿಂತ ಹೆಚ್ಚು ವಯಸ್ಸಿನ ಶಿಕ್ಷಕರಿಗೆ ಮಾಸಿಕ ಪಿಂಚಣಿಯನ್ನು ನೀಡ್ತಾ ಇದ್ದಾರೆ. ಕಾವೇರಿ ಕುಟೀರ, ಗ್ರಾಮೀಣರಿಗೆ 2 ಲಕ್ಷ ಸಹಾಯದಿಂದ ಮನೆ ನಿರ್ಮಾಣ. ಹಳ್ಳಿಗಳಲ್ಲಿ BMTC ಸ್ಟೈಲ್ ಸಾರ್ವಜನಿಕರಿಗೆ ಸಾರಿಗೆ. ಗ್ರೀನ್ ಎನರ್ಜಿ ಮಿಷನ್ 2030ಕ್ಕೆ ಕರ್ನಾಟಕವನ್ನ 100% ನವೀನ ಶಕ್ತಿ ರಾಜ್ಯವನ್ನಾಗಿ ಮಾಡಬೇಕು. ಇನ್ನು ತೆರಿಗೆ ವಿಚಾರಕ್ಕೆ ಬಂದ್ರೆ, ಯಾರಿಗೆ ವಿನಾಯಿತಿ, ಯಾರಿಗೆ ಹೊರೆ? ಸರ್ಕಾರದ ತೆರಿಗೆ ನೀತಿ ಮಿಶ್ರ ಮೋಜಾದಲ್ಲಿದೆ. EWS ಅಂಡ್ SC ST ತೆರಿಗೆ ವಿನಾಯಿತಿ ಮುಂದುವರಿಕೆ. ಪೆಟ್ರೋಲ್, ಡೀಸೆಲ್, ಪ್ಲಾಸ್ಟಿಕ್ಗೆ ಹೆಚ್ಚುವರಿ ತೆರಿಗೆ. ಪರಿಸರ ಸಂರಕ್ಷಣೆಗೆ ಕಾರಣ. ಸಣ್ಣ ವ್ಯಾಪಾರಿಗಳಿಗೆ GST ಸೌಲಭ್ಯ. ರೆಕಾರ್ಡ್ 24 ಗಂಟೆಗಳಲ್ಲಿ ರಿಫಂಡ್. ಸ್ನೇಹಿತರೆ, ಈ ಬಜೆಟ್ ಹಸಿರು, ಶಿಕ್ಷಣ, ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡ್ತಾ ಇದೆ. ಆದರೆ 80,000 ಕೋಟಿ ಸಾಲ ಮತ್ತು ಪೆಟ್ರೋಲ್ ತೆರಿಗೆ ಹೆಚ್ಚಳದ ಪರಿಣಾಮ ಮಧ್ಯವರ್ಗದ ಮೇಲೆ ಬೀಳಬಹುದು. ಕರ್ನಾಟಕ ಬಜೆಟ್ ಮತ್ತು ಕೇಂದ್ರ ಬಜೆಟ್ ನಡುವಿನ ಹೋಲಿಕೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಭಾರತದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪ್ರತ್ಯೇಕ ಬಜೆಟ್ ಅನ್ನ ಪ್ರಸ್ತಾಪಿಸುತ್ತವೆ. ಕರ್ನಾಟಕ ಬಜೆಟ್ ರಾಜ್ಯದ ಆರ್ಥಿಕ ಅಗತ್ಯತೆಗಳಿಗೆ ಮೀಸಲಾದರೆ, ಕೇಂದ್ರ ಬಜೆಟ್ ದೇಶದ ಸಮಗ್ರ ಅಭಿವೃದ್ಧಿಗೆ ಕೇಂದ್ರೀಕೃತವಾಗಿರುತ್ತದೆ. ಇಲ್ಲಿ ಪ್ರಮುಖ ವ್ಯತ್ಯಾಸಗಳು ಮತ್ತು ವಿವರಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಮೊದಲನೇದಾಗಿ ಬಜೆಟ್ನ ಗಾತ್ರ ಮತ್ತು ಹಂಚಿಕೆ. ಕೇಂದ್ರ ಬಜೆಟ್ 2023-24 ಸುಮಾರು 45 ಲಕ್ಷ ಕೋಟಿ. ದೇಶಾದ್ಯಂತ ರಕ್ಷಣೆ, ರೈಲ್ವೆ, ರಾಷ್ಟ್ರೀಯ ಹೆದ್ದಾರಿಗಳು, ಸಬ್ಸಿಡಿಗಳು ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ. ರಾಜ್ಯ ಬಜೆಟ್ 2023 ಮತ್ತು 24 ಸುಮಾರು 3.1 ಲಕ್ಷ ಕೋಟಿ. ರಾಜ್ಯದ ಶಿಕ್ಷಣ, ಆರೋಗ್ಯ, ಕೃಷಿ ಮತ್ತು ಮೂಲ ಸೌಕರ್ಯ ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ. ಜವಾಬ್ದಾರಿಗಳನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಕೇಂದ್ರ ಸರ್ಕಾರ ರಕ್ಷಣೆ, ವಿದೇಶಾಂಗ ನೀತಿ, ರೈಲ್ವೆ, GST ನೀತಿ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಮಹತ್ವದ ಕಾರ್ಯಕ್ರಮಗಳು. ಫಾರ್ ಎಕ್ಸಾಂಪಲ್ PM ಕಿಸಾನ್, ಆಯುಷ್ಮಾನ್ ಭಾರತ ಇತ್ಯಾದಿ. ಕರ್ನಾಟಕ ಸರ್ಕಾರವನ್ನು ನಾವು ನೋಡಬೇಕಾದ್ರೆ ರಾಜ್ಯದ ಶಿಕ್ಷಣ, ಆರೋಗ್ಯ, ಕೃಷಿ, ನೀರಾವರಿ ಮತ್ತು ಸ್ಥಳೀಯ ರಸ್ತೆಗಳು, ನಗರಾಭಿವೃದ್ಧಿ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಮೆಟ್ರೋ ಮತ್ತು ರಾಜ್ಯದ ಇತರ ಸಬ್ಸಿಡಿಗಳನ್ನು ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಬಹುದಾಗಿದೆ. ಆದಾಯ ಮೂಲಗಳು ಯಾವುವು ಅನ್ನೋದನ್ನು ನೋಡೋದಾದರೆ, ಕೇಂದ್ರ ಸರ್ಕಾರ ಕಾರ್ಪೊರೇಟ್ ತೆರಿಗೆ, ಇನ್ಕಮ್ ಟ್ಯಾಕ್ಸ್, GST ಸಾಮಾನ್ಯ ಭಾಗ ಅಂತ ಹೇಳ್ಬೋದು, ಕಸ್ಟಮ್ ಮತ್ತು ಸುಂಕಗಳು ಅಂತ ಹೇಳ್ತೀವಿ. ಕರ್ನಾಟಕ ನಾವು ನೋಡೋದಾದರೆ ರಾಜ್ಯ GST, ಮದ್ಯ ತೆರಿಗೆ, ಸ್ಟ್ಯಾಂಪ್ ಡ್ಯೂಟಿ ಕೇಂದ್ರದಿಂದ ಹಂಚಿಕೆ. ಕರ್ನಾಟಕಕ್ಕೆ 2023 ಮತ್ತು 24ರಲ್ಲಿ 50,257 ಕೋಟಿ ಹಂಚಿಕೆಯನ್ನ ಮಾಡಿದ್ದಾರೆ. ಪ್ರಾಧಾನ್ಯ ಕ್ಷೇತ್ರಗಳು ಅಂತಂದ್ರೆ ಅತಿ ಮುಖ್ಯವಾದ ಕ್ಷೇತ್ರಗಳನ್ನ ಇಲ್ಲಿ ನಾವು ನೋಡಬಹುದಾಗಿದೆ. ಕೇಂದ್ರದಲ್ಲಿ ರಾಷ್ಟ್ರೀಯ ಮೂಲ ಸೌಕರ್ಯ, ಸಾಗರ್ ಮಾಲಾ ಇರ್ಬೋದು, ಭಾರತ್ ಮಾಲಾ ಇರ್ಬೋದು, ರಕ್ಷಣಾ ಆಧುನೀಕರಣಗತೆ ಇರ್ಬೋದು, ರೈಲ್ವೆ ಇರ್ಬೋದು, ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಇಂಥ ಸ್ಕೀಮ್ಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಕರ್ನಾಟಕದಲ್ಲಿ ಕೃಷಿ ಮತ್ತು ನೀರಾವರಿ UGC ಯೋಜನೆಗಳಿರ್ಬೋದು, ಬೆಂಗಳೂರು ಅಭಿವೃದ್ಧಿ ಇರ್ಬೋದು, ಮೆಟ್ರೋ ಸ್ಮಾರ್ಟ್ ಸಿಟಿ ಇರ್ಬೋದು, ಜಲ ಯೋಜನೆಗಳಿರ್ಬೋದು, ಕಳಸಾ ಬಂಡೂರಿ ಇರ್ಬೋದು, ಏನು ಸವಾಲುಗಳು ಅನ್ನೋದನ್ನ ಇಲ್ಲಿ ತಿಳ್ಕೊಬಹುದಾಗಿದೆ. ಕೇಂದ್ರದಲ್ಲಿ ಆರ್ಥಿಕ ಅಸಮತೋಲನ, ರಾಜ್ಯಗಳಿಗೆ ಹಂಚಿಕೆ ವಿವಾದಗಳು ಆಗ್ಬಹುದು. ಕರ್ನಾಟಕದಲ್ಲಿ ಕೇಂದ್ರೀಯ ನಿಧಿಗಳ ತಡೆ ಇರ್ಬೋದು, ಕೃಷಿ ಸಂಕಷ್ಟ ಇರ್ಬೋದು, ನಗರೀಕರಣ ಒತ್ತಡ ಇರ್ಬೋದು, ಮತ್ತೆ ಸಹಕಾರವನ್ನು ಕೂಡ ಇಲ್ಲಿ ನಾವು ನೋಡಬಹುದಾಗಿದೆ. ಕೇಂದ್ರ ರಾಜ್ಯ ಯೋಜನೆಗಳು ಫಾರ್ ಎಕ್ಸಾಂಪಲ್ PM ಆವಾಸ್ ಯೋಜನೆ ಇರ್ಬೋದು, ಸ್ಮಾರ್ಟ್ ಸಿಟಿ ಮಿಷನ್ ಇರ್ಬೋದು, ಕರ್ನಾಟಕದ ಬಜೆಟ್ ನೊಂದಿಗೆ ಸಂಯೋಜಿತವಾಗಿ ಕಾರ್ಯನಿರ್ವಹಿಸ್ತೇವೆ ಅಂತ ಹೇಳ್ಬೋದು. ಈ ಮೇಲಿನ ಅಂಶಗಳನ್ನು ನೋಡಿ ಕೇಂದ್ರ ಬಜೆಟ್ ದೇಶದ ವಿಶಾಲವಾದ ಗುರಿಗಳನ್ನ ಗಮನದಲ್ಲಿಟ್ಕೊಂಡ್ರು ಕರ್ನಾಟಕ ಬಜೆಟ್
ಸ್ಥಳೀಯ ಅಗತ್ಯತೆಗಳನ್ನು ಹೊಂದಾಣಿಕೆ ಮಾಡುತ್ತದೆ. ಎರಡೂ ಬಜೆಟ್ಗಳು ಪರಸ್ಪರ ಪೂರಕವಾಗಿ ಕೆಲಸ ಮಾಡ್ತೇವೆ ಅಂತ ಹೇಳ್ಬೋದು. ನಿಮ್ಮ ಅಭಿಪ್ರಾಯವೇನು? ಕೆಳಗೆ ಕಮೆಂಟ್ ಮಾಡಿ.